ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಬೇಕು ಅಂತ ಬಂದಿದ್ವಿ. ಈ ಒಂದು ಸಿನಿಮಾ ಇದು ಕೇವಲ ನನ್ನ ಕುಟುಂಬದ ಸಿನಿಮಾ ಅಲ್ಲ, ಇದು ನಮ್ಮ ಚಿತ್ರರಂಗದ ಕುಟುಂಬದ ಒಂದು ಸಿನಿಮಾ ಆಗಬೇಕು. ಇದಕ್ಕೆ ತುಂಬಾ ಒಂದು ರಿಸರ್ಚ್ ಬೇಕು, ಅದೇ ರೀತಿಯಾದಂಥ ಒಂದು ಎಫರ್ಟ್ಸ್ ಬೇಕು, ಅದೇ ರೀತಿಯಾದಂಥ ಹಣ ಬೇಕು, ಅದೇ ರೀತಿಯಾದಂಥ ಬಿಕಾಸ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು 1930s. ಇವಾಗ 10 ವರ್ಷ ಹಿಂದೆ ತೋರಿಸೋದು ಬೆಂಗಳೂರಿನ 10 ವರ್ಷ ಹಿಂದೆ ತೋರಿಸೋದೇ ತುಂಬ ಕಷ್ಟ ಇದೆ. 1930s ಆದಂಥ ಒಂದು ಸಿಚುವೇಶನ್ ನಾವು ತಗೊಂಡ್ಬಂದು ಇದನ್ನ ಮಾಡಿದಾಗ ಪ್ರತಿ ಸಲ ಬೇರೆ ಭಾಷೆಯಲ್ಲಿ ಬರುವಂತ ಈ ತರ ಸಿನಿಮಾಗಳು ಬಂದಾಗ ನಾವೆಲ್ಲರೂ ಹೇಳ್ತೀವಿ ಏನ್ ಚೆನ್ನಾಗಿ ಮಾಡಿದಾರೆ, ನಮ್ಮ ಕನ್ನಡದಲ್ಲಿ ಯಾಕೆ ಮಾಡೋದಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡ್ತೀವಿ. ಮಾಡೋ ಆಪರ್ಚುನಿಟಿ ಇದ್ದಾಗ ಯಾರು ಅದಕ್ಕೆ ಐಡಿಯಾಗಳು ಯಾವ ತರ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇವತ್ತು ಕರೆಕ್ಟ್ ಜಾಗದಲ್ಲಿ ಇದೀನಿ ಅಂತ ಅನ್ಕೊಂಡಿದ್ದೀನಿ. ಈ ಸಿನಿಮಾಗೆ ಹಲವಾರು ಜನ ಸ್ನೇಹಿತರು ಸೇರ್ಕೊಂಡು ಮಾಡಬೇಕಾಗಿರುವಂತಹ ಒಂದು ಕೆಲಸಗಳಿದೆ. ದಯವಿಟ್ಟು ಅದನ್ನ ಒಂದು ದೊಡ್ಡ ಒಂದು ಸಿನಿಮಾ ಮಾಡಬೇಕು ಅನ್ನೋದೊಂದು ಆಸೆ ಇದೆ ನನಗೆ. ನನ್ನ ಜೀವನದಲ್ಲಿ ಇರೋದು ಎರಡೇ ಆಸೆ. ಒಂದು, ಈ ಸಿನಿಮಾದಲ್ಲಿ ನನ್ನ ತಾತನ ಪಾತ್ರ ಮಾಡ್ತಾ ಇದ್ದೀನಿ. ಅದಕ್ಕೆ ಯಾವ ರೀತಿಯಲ್ಲಿ ನನ್ನ ಜೀವನ ನಾನು ಆಲ್ರೆಡಿ ಕಾಲ್ ಆನ್ ಮೈ ನೀಸ್ ಟು ಮೈ ಡೈರೆಕ್ಟರ್. ನಾನು ಅವ್ರಿಗೆ ಅರ್ಪಿಸ್ಕೊಂಡ್ಬಿಟ್ಟಿದ್ದೀನಿ, ಹೇಳಿದ್ದೀನಿ ನೀವು ಹೆಂಗ್ ಬೋಲ್ಡ್ ಮಾಡ್ತೀರಾ ಹಂಗಿದ್ದೀನಿ ಸರ್ ಅಂತ ಹೇಳಿದ್ದೀನಿ. ಇನ್ನೊಂದು, ಅದು ನನ್ನ ಸ್ವಾರ್ಥ ಅಷ್ಟೇ. ಏನಂದ್ರೆ ಸ್ಟೇಟ್ ಅವಾರ್ಡ್ ಗೆಲ್ಬೇಕು ಅನ್ನೋದು ನನಗೆ ತುಂಬಾ ಆಸೆ. ಯಾಕಂದ್ರೆ ನಮ್ಮ ಅಮ್ಮ ಗೆದ್ದಾಯ್ತು, ನಮ್ಮ ಅಪ್ಪ ಗೆದ್ದಾಯ್ತು, ನಮ್ಮ ಅಕ್ಕ ಗೆದ್ದಿದ್ದಾರೆ. ಬಟ್ ನಾನು ಬೆಸ್ಟ್ ಆಕ್ಟರ್ ಅವಾರ್ಡ್ ಗೆಲ್ಲಬೇಕು ಅಂತ ಏನಕ್ಕೆ ಆಸೆ ಅಂದ್ರೆ ಬಿಕಾಸ್ ಅದು ಸುಬ್ಬಯ್ಯ ನಾಯ್ಡು ಅವಾರ್ಡ್ ಅಂತ, ಅದಕ್ಕೆ ಹೆಸರಿರೋದೇ ಸುಬ್ಬಯ್ಯ ನಾಯ್ಡು ಪ್ರಶಸ್ತಿ ಅಂತ. ಸೊ ಹಾಗಾಗಿ ನನಗೆ ಸ್ಟೇಟ್ ಅವಾರ್ಡ್ ಗೆಲ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವತ್ತೋ ಒಂದು ದಿನ ಖಂಡಿತವಾಗ್ಲೂ ನಾನು ಆ ಒಂದು ಪರಿಶ್ರಮ ಹಾಕಿ ಆ ಸುಬ್ಬಯ್ಯ ನಾಯ್ಡು ಅವಾರ್ಡ್ ಅನ್ನ ಗೆಲ್ಬೇಕು ಅನ್ನೋದು ನನ್ನ ತುಂಬಾ ಆಸೆ ಇದೆ. ಸತಿ ಸುಲೋಚನಾ ಸಿನಿಮಾ ರೀಮೇಕ್ ಅಲ್ಲ, ರೀಕ್ರಿಯೇಟಿಂಗ್ ದ ಸಿನಿಮಾ, ಅದೊಂದು ದೊಡ್ಡ ಸಾಧನೆ ಆಗ್ಬೇಕಾಗಿದೆ. ಸೊ ಹಾಗಾಗಿ ಅದನ್ನ ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ಅಂಡ್ ಕನ್ನಡ ಸಿನಿಮಾನ ತುಂಬಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದನ್ನ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಕನಸು ಕೂಡ ಇದೆ. ಅದು ಖಂಡಿತ ಸಾರ್ಥಕ ಆಗುತ್ತೆ ಅನ್ನೋದು ಒಂದು ಧೈರ್ಯ ಇದೆ ನನಗೆ. ಆಮೇಲೆ ಇನ್ನೊಂದು ನಾನು ಗಮನಿಸಿರೋದು, ಯಾವ ದೇಶದಲ್ಲಿ ಒಂದು ಸಂಸ್ಕೃತಿ ಇದೆ, ಯಾವ ದೇಶದಲ್ಲಿ ಇತಿಹಾಸ ಇದೆ, ಅದು ಯಾವತ್ತೂ ಸಮೃದ್ಧಿಯಾಗೇ ಇರುತ್ತೆ. ಯಾವತ್ತೇ ಕಾರಣಕ್ಕೂ ಅದರಲ್ಲಿರುವಂತಹ ಒಂದು ಏನಂತಾರೆ ವ್ಯಾಲ್ಯೂ, ಆಮೇಲೆ ಅದರಲ್ಲಿರುವಂತಹ ಒಂದು ಸಂಪತ್ತು ಕಮ್ಮಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಿದರ್ಶನನೇ ನಮ್ಮ ದೇಶ. ನಮ್ಮ ದೇಶದಲ್ಲಿ ಇತಿಹಾಸ ಯಾವ ರೀತಿ ಇದೆ, ನಮ್ಮ ದೇಶದಲ್ಲಿ ಕಲ್ಚರ್ ಯಾವ ರೀತಿ ಇದೆ, ನಮ್ಮ ದೇಶದಲ್ಲಿ ಪ್ರತಿಯೊಂದು ಹಂತದಲ್ಲೂ ಒಂದೊಂದೊಂದೊಂದು ಕಥೆಗಳಿದೆ. ಬೇಲೂರು ಹಳೆಬೀಡಿಗೆ ಹೋದ್ರೆ ಒಂದು ಕಥೆ ಇದೆ, ಹಂಪಿಗೆ ಹೋದ್ರೆ ಒಂದು ಕಥೆ ಇದೆ, ತಾಜ್ ಮಹಲ್ ಅಲ್ಲಿ ಒಂದು ಕಥೆ ಇದೆ, ಕುತುಬ್ ಮಿನಾರಲ್ಲಿ ಕಥೆ ಇದೆ, ಎಲ್ಲ ಕಡೆಯಲ್ಲೂ ಒಂದೊಂದು ಕಥೆ ಇದೆ. ಸೊ ಹಾಗಾಗಿ ನಾವು ಅಷ್ಟೇ ಸಮೃದ್ಧಿಯಾಗಿದ್ದೀವಿ. ಬೇರೆ ದೇಶಗಳಲ್ಲಿ ಎಲ್ಲಿ ಇತಿಹಾಸ ಇರಲ್ಲ, ಎಲ್ಲಿ ಸಂಸ್ಕೃತಿ ಇರಲ್ಲ ನೋಡಿ, ಅಲ್ಲಿ ಯಾವಾಗ್ಲೂ ಬರಡು ಭೂಮಿ ಆಗಿರುತ್ತೆ. ಯಾವುದು ಅಂತ ಹೇಳೋದ್ ಬೇಡ, ನಿಮ್ಗೆ ಗೊತ್ತಾಗುತ್ತೆ. ಈ ಕಡೆ ಬಂದ್ರೆ ಥೈಲ್ಯಾಂಡ್ ವಿಯೆಟ್ನಾಂ ಕಿತ್ತಾಡ್ತಾ ಇದೆ, ಈ ಕಡೆ ಬಂದ್ರೆ ಚೈನಾ ರಷ್ಯಾ ಕಿತ್ತಾಡ್ತಾ ಇದೆ, ಈ ಕಡೆ ಬಂದ್ರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಕಿತ್ತಾಡ್ತಾ ಇದ್ದಾರೆ, ಇವಾಗ ಲೇಟೆಸ್ಟ್ ಇರಾನ್ ಅವ್ರ ಮೇಲೆ ಕಿತ್ತಾಡ್ತಾ ಇದ್ದಾರೆ. ಭಗವಂತನ ಕೃಪೆಯಿಂದ ನಾವು ನೆಮ್ಮದಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ಒಂದೇ ಒಂದೇನಂದ್ರೆ ದಟ್ ಇಸ್ ಬಿಕಾಸ್ ಆಫ್ ಅವರ್ ಹಿಸ್ಟ್ರಿ ಅಂಡ್ ಬಿಕಾಸ್ ಆಫ್ ಅವರ್ ಕಲ್ಚರ್. ಆ ಕಲ್ಚರ್ ಅನ್ನ ತಗೊಂಡೋಗ್ಬೇಕು, ನಮ್ಮ ಸತಿ ಸುಲೋಚನದ ಕಲ್ಚರ್ ಅನ್ನ ಮುಂದಕ್ಕೆ ತಗೊಂಡೋಗ್ಬೇಕು. ನಾವು ಅದನ್ನ ದೊಡ್ಡ ಸಿನಿಮಾ ಆಗಿ ಮಾಡ್ಬೇಕು. ಅದಕ್ಕೆ ಎಲ್ಲ ನಿಮ್ಮ ಸಹಕಾರ ಬೇಕು. ಅಂಡ್ ದಯವಿಟ್ಟು ಹೇಳಿದಾಗೆ ಎಲ್ಲಾ ಹಿರಿಯ ಸಾಧಕರನ್ನ ನಾವು ಪ್ರತಿ ವರ್ಷ ಜ್ಞಾಪಿಸ್ಕೊಡೋಣ, ಅವ್ರಿಗೊಂದು ಗೌರವ ಕೊಡೋಣ. ಆಗ್ಲೇ ಸರ್ ಹೇಳಿದಾಗೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಾಧ್ಯವಾದರೆ ಇವಾಗ, ಯಾಕಂದ್ರೆ ನಾನು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ನ ಸೆಕ್ರೆಟರಿ ಆಗಿದ್ದೀನಿ, ನಾನು ಕೂಡ ಅದನ್ನ ಪ್ರಯತ್ನ ಪಡ್ತಾ ಇದ್ದೀನಿ ನಮ್ಮ ಸಂಘದಲ್ಲಿ. ಅದೇ ರೀತಿಯಲ್ಲಿ ಫಿಲ್ಮ್ ಚೇಂಬರ್ಗೆ ಮತ್ತೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, ಪ್ರತಿ ವರ್ಷ ಅಟ್ಲೀಸ್ಟ್ ತೀರಾ ಕಷ್ಟದಲ್ಲಿರೋ ಒಂದು 3-4 ಜನನ ನಾವು ಅವ್ರನ್ನ ಅಡಾಪ್ಟ್ ಮಾಡ್ಕೋತೀವಿ ಅನ್ಕೋತೀವೋ, ಅಥವಾ ಅವ್ರಿಗೆ ಗೌರವ ಸಲ್ಲಿಸ್ತೀವಿ ಅಂತ ಅನ್ಕೋತೀವೋ, ಅವ್ರಿಗೆ ತಿಂಗಳಿಗೆ ಒಂದು ಮಾಶಾಸನ ಕೊಡೋದಕ್ಕಾಗುತ್ತಾ ಇಲ್ವೋ. ನಾನು ಹೇಳೋದು ದೊಡ್ಡ ಪ್ರಮಾಣದಲ್ಲಿ ಬೇಡ, ಒಂದು ಸಣ್ಣ ಪ್ರಮಾಣದಲ್ಲಿ ಆದ್ರೂ ಶುರು ಮಾಡಿದ್ರೆ ಅಟ್ಲೀಸ್ಟ್ ದಟ್ ವಿಲ್ ಬಿ ಒಂದೊಂದು ಬಿಗಿನಿಂಗ್ ಅಂತ ನಂಗೆ ಅನ್ಸುತ್ತೆ. ಖಂಡಿತವಾಗ್ಲೂ KTVA ಕಡೆಯಿಂದ ನಾವು ಅದನ್ನ ಪ್ರಯತ್ನ ಪಡ್ತಾ ಇದೀವಿ. ವೈಯಕ್ತಿಕವಾಗಿ ನಾವು ಯಾರ್ಯಾರಿಗಾಗುತ್ತೆ ಅದನ್ನೆಲ್ಲ ಸಹಾಯ ಮಾಡ್ತಾ ಇದೀವಿ, ಮಾಡ್ತಾನೂ ಇರ್ತೀವಿ. ಬಟ್ ಇದು ರೆಗ್ಯುಲರೈಸ್ ಆಗ್ಲಿ, ಆವಾಗ ಒಂದು ಸಂಸ್ಥೆಗೆ ಒಂದು ದೊಡ್ಡ ಒಂದು ಶಕ್ತಿ ಸಿಗುತ್ತೆ ಅಂತ ನನ್ನ ಆಸೆ. ಸತಿ ಸುಲೋಚನದ ಈ 92 ವರ್ಷಗಳು ದಾಟಿ 93ನೇ ವರ್ಷಕ್ಕೆ ಬಂದಿರೋದು ಕೇವಲ ಒಂದು ದಿನದ ಸಂಭ್ರಮ ಆಗಬಾರದು ಅನ್ನೋದು ನನ್ನ ಒಂದು ಕಳಕಳಿ. ಇದು ನಿತ್ಯೋತ್ಸವ ಆಗ್ಬೇಕು. ಪ್ರತಿದಿನ ನಾವು ಅವ್ರನ್ನ ನೆನೆಸ್ಕೊಂಡು ಶುರು ಮಾಡ್ಬೇಕು. ಹೇಗೆ ಪ್ರತಿ ಒಳ್ಳೆ ಕೆಲಸ ಶುರು ಮಾಡ್ಬೇಕಾದ್ರೆ ಒಂದು ರಾಷ್ಟ್ರಗೀತೆಯನ್ನ ಹಾಡಿ ನಾವು ಶುರು ಮಾಡ್ತೀವೋ, ಅದೇ ತರ ಪ್ರತಿ ಒಂದು ದಿನ ಕೆಲಸ ಶುರು ಮಾಡ್ಬೇಕಾದ್ರೆ ನಾವು ಸತಿ ಸುಲೋಚನಾಗೆ ಕೊಟ್ಟಂತ ಒಂದು ಬುನಾದಿ ಏನಿದೆ, ಆ ದೊಡ್ಡ ಸಾಧಕರನ್ನ ನಾವು ನೆನೆಸ್ಕೊಂಡು ಶುರು ಮಾಡ್ಬೇಕು. ಇದೇ ರೀತಿಯಲ್ಲಿ ಕನ್ನಡ ಸಿನಿಮಾಗೆ ಬೇಕಾಗಿರೋದು ಎಲ್ಲರ ಒಗ್ಗಟ್ಟು. ಇವತ್ತೆಲ್ಲರೂ ಹೇಳ್ತಾ ಇದಾರೆ, ಗೋವಿಂದ ಸರ್ ಹೇಳಿದ್ರು, ಇಟ್ ಇಸ್ ವೆರಿ ವೆರಿ ಟ್ರೂ. ಯಾಕಂದ್ರೆ ಇತ್ತೀಚೆಗೆ ನಾನು GST ಅನ್ನೋ ಸಿನಿಮಾ ರಿಲೀಸ್ ಮಾಡಿದ್ದೀನಿ. ಒಂದು ಸಿನಿಮಾ ರಿಲೀಸ್ ಮಾಡೋದು ಒಂದು ಯುದ್ಧ ಆದ್ರೆ, ಜನರನ್ನ ಥಿಯೇಟರ್ ಬನ್ನಿ ಅಂತ ಬೇಡ್ಕೊಳ್ಳೋದು ಒಂದು ದೊಡ್ಡ ಯುದ್ಧ ಆಗೋಗಿದೆ. ಆ ಮೆಂಟಾಲಿಟಿ ಎಲ್ಲಿಂದ ಬಂತು, ಯಾಕೆ ಬಂತು, ಯಾರಿಂದ ಬಂತು, ಯಾವಾಗ ನಿಲ್ಲುತ್ತೆ ನನಗಂತೂ ಗೊತ್ತಿಲ್ಲ. ಬಟ್ ತುಂಬಾ ದೊಡ್ಡ ಪ್ರಾಬ್ಲಮ್ ಇದೆ. ಯಾಕಂದ್ರೆ ನಾನು ಗ್ರೌಂಡ್ ಲೆವೆಲ್ ಅಲ್ಲಿ, ಅಫ್ಕೋರ್ಸ್ ಇಲ್ಲಿರುವಂತ ಪ್ರೊಡ್ಯೂಸರ್ಸ್ಗಳ ಮುಂದೆ ನಾನು ತುಂಬಾ ಸಣ್ಣ ಹುಡುಗ, ಆದ್ರೆ ನನಗೆ ಆ ಗ್ರೌಂಡ್ ರಿಯಾಲಿಟಿ ನೋಡಿದಾಗ ನನ್ಗೆ ಅನಿಸ್ತಾ ಇದ್ದಿದ್ದು, ಅಣ್ಣ ಅವರು, ನಮ್ಮಪ್ಪ ವಿಷ್ಣು ಸರ್ ಎಲ್ಲರೂ ಸಿನಿಮಾ ಮಾಡಿದಾಗ ಎಂತ ಒಂದು ಪೋಸ್ಟರು ಪೇಪರ್ ಅಲ್ಲಿ ಒಂದು ಆಡ್ ನೋಡ್ಕೊಂಡು 100 ದಿನ 250 ವಾರಗಳು ಓಡ್ತಾ ಇದ್ದಂತ ಪಿಕ್ಚರ್ಗಳು ಇವತ್ತು ಕೋಟಿ ಹಾಕಿದ್ರು ಜನ 2 ಶೋಗೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅಂದ್ರೆ ಕಾರಣ ಏನು? ದೇರ್ ಆರ್ ಸೋ ಬೈ
ಓಕೆ, ನಾವು ಸಾವಿರಾರು ರೀಸನ್ಗಳು ಹೇಳ್ಬೋದು, ನಮ್ಮ ಸಿನಿಮಾಗಳು ಹಂಗಿದೆ ಬೇರೆ, ಬಟ್ ಬೇರೆ ಭಾಷೆಗಳ ಸಿನಿಮಾಗೆ ಮುಗಿಬಿದ್ದು ಬರ್ತಾರಲ್ಲ ಯಾಕೆ, ಏನು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ನಾನು ನನ್ನ ಬಗ್ಗೆ ಮಾತ್ರ ಅಲ್ಲದೆ ನನಗೆ ಚಿಂತೆ ಆಗಿರೋದು ಬರ್ತಾ ಇರುವಂತಹ ಹೊಸ ಪ್ರತಿಭೆಗಳ ಬಗ್ಗೆ, ಹೊಸ ನಿರ್ಮಾಪಕರ ಬಗ್ಗೆ. ಯಾಕೆಂದ್ರೆ ತುಂಬಾ ಆಸೆ ಇಟ್ಕೊಂಡು, ತುಂಬಾ ಕನಸು ಇಟ್ಕೊಂಡು ಸಿನಿಮಾ ಮಾಡಿದಾಗ ಅಟ್ಲೀಸ್ಟ್ ಅದನ್ನ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ವಿಮರ್ಶೆನೂ ಮಾಡದೇ ಇದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಒಂದ್ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಗೊತ್ತಿಲ್ಲ, ಧೈರ್ಯ ಕಳ್ಕೊಂಡ್ಬಿಡುವಂತ ಒಂದು ಸನ್ನಿವೇಶ ಬರಬಾರ್ದು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಇರೋಣ, ಒಟ್ಟಿಗೆ ಸಾಧನೆ ಮಾಡೋಣ. ಮಾತುಗಳಾಡೋದಕ್ಕೆ ಅದು ತುಂಬಾ ಸುಲಭ ಅಂತ ಅನ್ನಿಸ್ಬೋದು, ಕಾರ್ಯಗತಕ್ಕೆ ತರೋದು ತುಂಬಾ ಕಷ್ಟ. ಆದ್ರೆ ಇಂಡಿವಿಜುವಲ್ ಆಗಿ ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ನಮ್ಗೆಲ್ಲ ಗೊತ್ತಿದೆ. ಇಂಡಿವಿಜುವಲ್ ಆಗಿ ನಾವು ಪ್ರಾಮಾಣಿಕವಾಗಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ವಿ ವಿಲ್ ಬಿ ದ ನಂಬರ್ 1 ಇಂಡಸ್ಟ್ರಿ ಇನ್ ದಿಸ್ ಕಂಟ್ರಿ. ಅದರಲ್ಲಿ ಯಾವ ಡೌಟೇ ಇಲ್ಲ. ತುಂಬಾ ರಿಚ್ ಹೆರಿಟೇಜ್ ಇದೆ, ತುಂಬಾ ರಿಚ್ ಹೆರಿಟೇಜ್ ಇದೆ ಕನ್ನಡ ಸಿನಿಮಾಗೆ. ಎಂತೆಂಥ ಸಿನಿಮಾಗಳು ಮಾಡಿರೋದು, ಎಂತೆಂಥ ಸಿನಿಮಾಗಳನ್ನ ನೋಡಿರೋದು. ಬಟ್ ಇವಾಗ ನಾವೆಲ್ಲರೂ ಒಟ್ಟುಗೂಡಿ ಏನಾದ್ರೂ ಒಂದು ಸೊಲ್ಯೂಷನ್ ತರಬೇಕಾಗಿದೆ. ಅದು ಏನು ಅನ್ನೋದು ಎಲ್ಲ ದೊಡ್ಡವರಿದ್ದೀರಾ. ಐ ಥಿಂಕ್ ನೀವುಗಳು ಯು ನೋ ಇಟ್ ಬೆಟರ್. ಅಂಡ್ ನೀವೇನಾದ್ರೂ ನಮಗೆ ಆಜ್ಞೆ ಮಾಡಿದ್ರೆ ಅದನ್ನ ಪಾಲಿಸೋದಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ಸೊ ನೀವು ನಮಗೆ ಡೈರೆಕ್ಟ್ ಮಾಡಿ, ಪ್ಲೀಸ್ ಟೆಲ್ ಅಸ್ ವಾಟ್ ಟು ಡೂ. ಅಂಡ್ ನಿಮ್ಮ ಶುಭ ಹಾರೈಕೆ ಸತಿ ಸುಲೋಚನಾ ಸಿನಿಮಾದ ಈ ಒಂದು ಪ್ರಯತ್ನಕ್ಕಿರಲಿ. ಅಂಡ್ ಇವತ್ತು ಈ ಸ್ಮರಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ರಾಮಮೂರ್ತಿ ಸರ್, ಥ್ಯಾಂಕ್ ಯು ನಮ್ಮನ್ನು ಕರೆದಿದ್ದಕ್ಕೆ. ಎಲ್ಲರಿಗೂ ಧನ್ಯವಾದಗಳು. ಅಮ್ಮ, ನಿಮಗೆ ಇವಾಗ ಚುನಾವಣೆಯಲ್ಲಿ ಗೆದ್ದಿದ್ದೀರಾ, ನಿಮ್ಮ ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರಗಳು. ಜೈ ಸತಿ ಸುಲೋಚನಾ.